ಇಂದಿರಾ ಕ್ಯಾಂಟೀನಲ್ಲಿ ಕನಿಷ್ಠ 2 ವರ್ಷ ಆದರೂ ಕೂಡ ಒಂದು ದಿವಸ ಮೆನು ಚಾರ್ಟ್ನಲ್ಲಿರ್ತಕ್ಕಂಥ ಉಪಹಾರವನ್ನು ಒಂದು ದಿವಸ ಮಾಡಿಲ್ಲ ಸರ್. ಅವ್ರು ಈ ಥರ ಅದಕ್ಕೆ ಉಪಹಾರ ಮೆನು ಚಾರ್ಟ್ನಲ್ಲಿದ್ದಲ್ಲಿ ಮಾಡಲ್ಲ ಅಂದರೆ ನಮ್ಮ ಕಾಂಟ್ಯಾಕ್ಟ್ರ್ ಏನೋ ರೇಷನ್ ಕೊಟ್ಟಿಲ್ಲ, ನಾವು ಆ ಥರ ಮಾಡೋದಿಲ್ಲ ಅಂತ ಹೇಳ್ತಾರೆ. ಡೈಲಿ ಇಡ್ಲಿ ಅದು ಪಲಾವ್ ಮಾಡ್ತಾರೆ. ಇಡ್ಲಿ ನೋಡಿದ್ರೆ ಹುಳಿಯಾಗಿರುತ್ತೆ, ಚಟ್ನಿ ನೋಡಿದ್ರೆ ತುಂಬ ನೀರಾಗಿರುತ್ತೆ. ಪಲಾವ್ ಅಂದರೆ ಅದರಲ್ಲಿ ಯಾವ ಥರದ ಒಂದು ತರಕಾರಿ ಇರೋಲ್ಲ. ಫಸ್ಟ್ ಆಫ್ ಆಲ್ ಕರೆಕಾಳು ಮತ್ತು ಜೀರಿಗೆ ಕೂಡ ಇರೋಲ್ಲ. ಮಧ್ಯಾಹ್ನ ಊಟ ನೋಡಿದ್ರೆ ಚಪಾತಿ ಮಾಡ್ತಾರೆ. ಚಪಾತಿ ಅಂದರೆ ಚಪಾತಿ ಥರನೇ ಇರೋಲ್ಲ, ಅದು ಕನಿಷ್ಠ ದಪ್ಪ ಇರ್ತಾರೆ. ಅಂಥ ಚಪಾತಿಗಳನ್ನು ಯಾವ ಥರ ತಿನ್ಬೇಕು ನಾವು? ಕೇಳಿದ್ರೆ ನಾಳೆ ಮಾಡ್ತೀವಿ ಅಂತಾರೆ. ನಾಳೆ ಬಂದಿದ್ರೆ ಮತ್ತೆ ನಾಳೆ ಮಾಡ್ತೀವಿ ಅಂತಾರೆ. ಅಂದರೆ ದಿನ ನಾಳೆ ಅನ್ಕೊಂತ ಹೋದರೆ ಎಂದು ಮಾಡ್ತಾರೆ ಸರ್ ಅವರು? ನಮ್ಮ ಬದಲಾವಣೆ ಬೇಕಲ್ಲ ಸರ್. ಅದು ಬದಲಾವಣೆ ಆಗ್ಬೇಕು ಸರ್. ಮೆನು ಚಾರ್ಟ್ ಒಳಗೆ ಏನೈತೆ ಆ ಥರ ಆಗ್ಬೇಕು ಸರ್. ನಾವೇನಿಲ್ಲ ಸರ್, ಅವರ ಕಾಂಟ್ಯಾಕ್ಟ್ರ್ ಕರ್ಸ್ ಅಂತ ಹೇಳಿದ್ವಿ. ಅವ್ರು ಹೇಳಿ 3 ತಾಸು ಆದರೂ ಕೂಡ ಇನ್ನೂ ಬರ್ತಾ ಇಲ್ಲ. ಈ ಪೊಲೀಸ್ ಅಧಿಕಾರಿಗಳು ಬಂದು ಹೋಗ್ಯಾರ. ಅವ್ರ ಜೊತೆ ಮಾತಾಡ್ತೀವಿ, ಬರ್ತಾರೆ ಅಂತ ಹೇಳಿದಾರೆ ಸರ್. ಅವರು ಏನಾಗಿದೆ ಅಂದರೆ ಬೆಳಗ್ಗೆ ಹುಡುಗರೆಲ್ಲ ಇದ್ದರು, ಸ್ಟೂಡೆಂಟ್ಗಳೆಲ್ಲ ಬಂದಿದ್ದರು. ನಾವು ಅದೇ ಟೈಮಿಗೆ ಟಿಫನಿಗೆ ಬಂದ್ವಿ. ಹುಡುಗರು ಊಟ ಸರಿಯಾಗಿಲ್ಲ, ಚಟ್ನಿ ಎಲ್ಲ ನೀರು. ನಾವು 2 ವರ್ಷದಿಂದ ಬರ್ತಾನೆ ಇದ್ವಿ, ಬಟ್ ಚಟ್ನಿ ಸರಿ ನೀರಾಗಿ ನೀರು, ಪಲಾವ್ ಸರಿಗಿಲ್ಲ, ಇಡ್ಲಿ ಎಲ್ಲ ಹುಳಿ ಹೋಗಿಬಿಟ್ಟಿದ್ದೇವೆ. ಪ್ರತಿದಿನ ನಾವು ಒಂದಿನ ತಪ್ಪ ಒಂದಿನ ಹೇಳ್ಕೊತ ಬರ್ತಾಯಿದ್ದೀವಿ. ನೀಟ್ನೆಸ್ ಅನ್ನೋದಿಲ್ಲ ಇಲ್ಲಿ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಸ್ಟೂಡೆಂಟ್ ಜಾಸ್ತಿ, ಪಕ್ಕದಲ್ಲೇ ಸ್ಕೂಲ್ ಇರೋದ್ರಿಂದ ಎಷ್ಟು ಜನ 170% ಬರೀ ಹುಡುಗರೇ ಬರ್ತಾರೆ. ಕಾಲೇಜು ಹೆಣ್ಮಕ್ಳು ಬರ್ತಾರೆ. ಬೆಳಗ್ಗೆ ಬೇಗ ಬಂದು ಇದು ಮಾಡ್ತಾರೆ. ಅವರು ಪ್ರತಿದಿನ ಹೇಳಿ ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಇಲ್ಲ ಕಾಂಟ್ರಾಕ್ಟ್ ರೇಷನ್ ಕೊಡ್ತಿಲ್ಲ, ತರಕಾರಿ ಇಷ್ಟೇ ಕೊಡ್ತಾರೆ. ಬರೀ ಇದನ್ನೇ ರೀಸನ್ ಹೇಳ್ತಾ ಇದ್ದಾರೆ. ನಿಮ್ಮ ಕಾಂಟ್ರಾಕ್ಟ್ ಹೇಳಿ ಅಂದಪ್ಪ, ಅದನ್ನು ಹೇಳಿದ್ವಿ. ಅವ್ರ ಕಾಂಟ್ರಾಕ್ಟಿಗೆ ಇವತ್ತು ಫೋನ್ ಮಾಡಿದರೆ ನಮ್ಮಲ್ಲಿ ವರ್ಕರು ನಮಗೆ ಏನು ಇನ್ಫಾರ್ಮೇ ಮಾಡಿಲ್ಲ ಅಂತ ಇವತ್ತು ಅವ್ರು ಹೇಳ್ತಾ ಇದ್ದಾರೆ. ಅದರ ಸಲುವಾಗಿ ಏನಿಲ್ಲ, ನಮ್ಮ ಬದಲಾವಣೆ ಆಗಬೇಕು. ಇಲ್ಲೇನು ಚಾಟ್ ಹಾಕಿದಾರಲ್ಲ, ಇದೇ ರೀತಿ ಆಹಾರ ಕೊಡಬೇಕು, ಇದೇ ರೀತಿ ಬದಲಾವಣೆ ಆಗಬೇಕಂತ ನಮ್ಮ. ಇಂದಿರಾ ಕ್ಯಾಂಟೀನಲ್ಲಿ ಕನಿಷ್ಠ 2 ವರ್ಷ ಆದರೂ ಕೂಡ ಒಂದು ದಿವಸ ಮೆನು ಚಾರ್ಟ್ನಲ್ಲಿರ್ತಕ್ಕಂಥ ಉಪಹಾರವನ್ನು ಒಂದು ದಿವಸ ಮಾಡಿಲ್ಲ ಸರ್. ಅವ್ರು ಈ ಥರ ಅದಕ್ಕೆ ಉಪಹಾರ ಮೆನು ಚಾರ್ಟ್ನಲ್ಲಿದ್ದಲ್ಲಿ ಮಾಡಲ್ಲ ಅಂದರೆ ನಮ್ಮ ಕಾಂಟ್ಯಾಕ್ಟ್ರ್ ಏನೋ ರೇಷನ್ ಕೊಟ್ಟಿಲ್ಲ, ನಾವು ಆ ಥರ ಮಾಡೋದಿಲ್ಲ ಅಂತ ಹೇಳ್ತಾರೆ. ಡೈಲಿ ಇಡ್ಲಿ ಅದು ಪಲಾವ್ ಮಾಡ್ತಾರೆ. ಇಡ್ಲಿ ನೋಡಿದ್ರೆ ಹುಳಿಯಾಗಿರುತ್ತೆ, ಚಟ್ನಿ ನೋಡಿದ್ರೆ ತುಂಬ ನೀರಾಗಿರುತ್ತೆ. ಪಲಾವ್ ಅಂದರೆ ಅದರಲ್ಲಿ ಯಾವ ಥರದ ಒಂದು ತರಕಾರಿ ಇರೋಲ್ಲ. ಫಸ್ಟ್ ಆಫ್ ಆಲ್ ಕರೆಕಾಳು ಮತ್ತು ಜೀರಿಗೆ ಕೂಡ ಇರೋಲ್ಲ. ಮಧ್ಯಾಹ್ನ ಊಟ ನೋಡಿದ್ರೆ ಚಪಾತಿ ಮಾಡ್ತಾರೆ. ಚಪಾತಿ ಅಂದರೆ ಚಪಾತಿ ಥರನೇ ಇರೋಲ್ಲ, ಅದು ಕನಿಷ್ಠ ದಪ್ಪ ಇರ್ತಾರೆ. ಅಂಥ ಚಪಾತಿಗಳನ್ನು ಯಾವ ಥರ ತಿನ್ಬೇಕು ನಾವು? ಕೇಳಿದ್ರೆ ನಾಳೆ ಮಾಡ್ತೀವಿ ಅಂತಾರೆ. ನಾಳೆ ಬಂದಿದ್ರೆ ಮತ್ತೆ ನಾಳೆ ಮಾಡ್ತೀವಿ ಅಂತಾರೆ. ಅಂದರೆ ದಿನ ನಾಳೆ ಅನ್ಕೊಂತ ಹೋದರೆ ಎಂದು ಮಾಡ್ತಾರೆ ಸರ್ ಅವರು? ನಮ್ಮ ಬದಲಾವಣೆ ಬೇಕಲ್ಲ ಸರ್. ಅದು ಬದಲಾವಣೆ ಆಗ್ಬೇಕು ಸರ್. ಮೆನು ಚಾರ್ಟ್ ಒಳಗೆ ಏನೈತೆ ಆ ಥರ ಆಗ್ಬೇಕು ಸರ್. ನಾವೇನಿಲ್ಲ ಸರ್, ಅವರ ಕಾಂಟ್ಯಾಕ್ಟ್ರ್ ಕರ್ಸ್ ಅಂತ ಹೇಳಿದ್ವಿ. ಅವ್ರು ಹೇಳಿ 3 ತಾಸು ಆದರೂ ಕೂಡ ಇನ್ನೂ ಬರ್ತಾ ಇಲ್ಲ. ಈ ಪೊಲೀಸ್ ಅಧಿಕಾರಿಗಳು ಬಂದು ಹೋಗ್ಯಾರ. ಅವ್ರ ಜೊತೆ ಮಾತಾಡ್ತೀವಿ, ಬರ್ತಾರೆ ಅಂತ ಹೇಳಿದಾರೆ ಸರ್. ಅವರು ಏನಾಗಿದೆ ಅಂದರೆ ಬೆಳಗ್ಗೆ ಹುಡುಗರೆಲ್ಲ ಇದ್ದರು, ಸ್ಟೂಡೆಂಟ್ಗಳೆಲ್ಲ ಬಂದಿದ್ದರು. ನಾವು ಅದೇ ಟೈಮಿಗೆ ಟಿಫನಿಗೆ ಬಂದ್ವಿ. ಹುಡುಗರು ಊಟ ಸರಿಯಾಗಿಲ್ಲ, ಚಟ್ನಿ ಎಲ್ಲ ನೀರು. ನಾವು 2 ವರ್ಷದಿಂದ ಬರ್ತಾನೆ ಇದ್ವಿ, ಬಟ್ ಚಟ್ನಿ ಸರಿ ನೀರಾಗಿ ನೀರು, ಪಲಾವ್ ಸರಿಗಿಲ್ಲ, ಇಡ್ಲಿ ಎಲ್ಲ ಹುಳಿ ಹೋಗಿಬಿಟ್ಟಿದ್ದೇವೆ. ಪ್ರತಿದಿನ ನಾವು ಒಂದಿನ ತಪ್ಪ ಒಂದಿನ ಹೇಳ್ಕೊತ ಬರ್ತಾಯಿದ್ದೀವಿ. ನೀಟ್ನೆಸ್ ಅನ್ನೋದಿಲ್ಲ ಇಲ್ಲಿ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಸ್ಟೂಡೆಂಟ್ ಜಾಸ್ತಿ, ಪಕ್ಕದಲ್ಲೇ ಸ್ಕೂಲ್ ಇರೋದ್ರಿಂದ ಎಷ್ಟು ಜನ 170% ಬರೀ ಹುಡುಗರೇ ಬರ್ತಾರೆ. ಕಾಲೇಜು ಹೆಣ್ಮಕ್ಳು ಬರ್ತಾರೆ. ಬೆಳಗ್ಗೆ ಬೇಗ ಬಂದು ಇದು ಮಾಡ್ತಾರೆ. ಅವರು ಪ್ರತಿದಿನ ಹೇಳಿ ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಇಲ್ಲ ಕಾಂಟ್ರಾಕ್ಟ್ ರೇಷನ್ ಕೊಡ್ತಿಲ್ಲ, ತರಕಾರಿ ಇಷ್ಟೇ ಕೊಡ್ತಾರೆ. ಬರೀ ಇದನ್ನೇ ರೀಸನ್ ಹೇಳ್ತಾ ಇದ್ದಾರೆ. ನಿಮ್ಮ ಕಾಂಟ್ರಾಕ್ಟ್ ಹೇಳಿ ಅಂದಪ್ಪ, ಅದನ್ನು ಹೇಳಿದ್ವಿ. ಅವ್ರ ಕಾಂಟ್ರಾಕ್ಟಿಗೆ ಇವತ್ತು ಫೋನ್ ಮಾಡಿದರೆ ನಮ್ಮಲ್ಲಿ ವರ್ಕರು ನಮಗೆ ಏನು ಇನ್ಫಾರ್ಮೇ ಮಾಡಿಲ್ಲ ಅಂತ ಇವತ್ತು ಅವ್ರು ಹೇಳ್ತಾ ಇದ್ದಾರೆ. ಅದರ ಸಲುವಾಗಿ ಏನಿಲ್ಲ, ನಮ್ಮ ಬದಲಾವಣೆ ಆಗಬೇಕು. ಇಲ್ಲೇನು ಚಾಟ್ ಹಾಕಿದಾರಲ್ಲ, ಇದೇ ರೀತಿ ಆಹಾರ ಕೊಡಬೇಕು, ಇದೇ ರೀತಿ ಬದಲಾವಣೆ ಆಗಬೇಕಂತ ನಮ್ಮ. ಇಂದಿರಾ ಕ್ಯಾಂಟೀನಲ್ಲಿ ಕನಿಷ್ಠ 2 ವರ್ಷ ಆದರೂ ಕೂಡ ಒಂದು ದಿವಸ ಮೆನು ಚಾರ್ಟ್ನಲ್ಲಿರ್ತಕ್ಕಂಥ ಉಪಹಾರವನ್ನು ಒಂದು ದಿವಸ ಮಾಡಿಲ್ಲ ಸರ್. ಅವ್ರು ಈ ಥರ ಅದಕ್ಕೆ ಉಪಹಾರ ಮೆನು ಚಾರ್ಟ್ನಲ್ಲಿದ್ದಲ್ಲಿ ಮಾಡಲ್ಲ ಅಂದರೆ ನಮ್ಮ ಕಾಂಟ್ಯಾಕ್ಟ್ರ್ ಏನೋ ರೇಷನ್ ಕೊಟ್ಟಿಲ್ಲ, ನಾವು ಆ ಥರ ಮಾಡೋದಿಲ್ಲ ಅಂತ ಹೇಳ್ತಾರೆ. ಡೈಲಿ ಇಡ್ಲಿ ಅದು ಪಲಾವ್ ಮಾಡ್ತಾರೆ. ಇಡ್ಲಿ ನೋಡಿದ್ರೆ ಹುಳಿಯಾಗಿರುತ್ತೆ, ಚಟ್ನಿ ನೋಡಿದ್ರೆ ತುಂಬ ನೀರಾಗಿರುತ್ತೆ. ಪಲಾವ್ ಅಂದರೆ ಅದರಲ್ಲಿ ಯಾವ ಥರದ ಒಂದು ತರಕಾರಿ ಇರೋಲ್ಲ. ಫಸ್ಟ್ ಆಫ್ ಆಲ್ ಕರೆಕಾಳು ಮತ್ತು ಜೀರಿಗೆ ಕೂಡ ಇರೋಲ್ಲ. ಮಧ್ಯಾಹ್ನ ಊಟ ನೋಡಿದ್ರೆ ಚಪಾತಿ ಮಾಡ್ತಾರೆ. ಚಪಾತಿ ಅಂದರೆ ಚಪಾತಿ ಥರನೇ ಇರೋಲ್ಲ, ಅದು ಕನಿಷ್ಠ ದಪ್ಪ ಇರ್ತಾರೆ. ಅಂಥ ಚಪಾತಿಗಳನ್ನು ಯಾವ ಥರ ತಿನ್ಬೇಕು ನಾವು? ಕೇಳಿದ್ರೆ ನಾಳೆ ಮಾಡ್ತೀವಿ ಅಂತಾರೆ. ನಾಳೆ ಬಂದಿದ್ರೆ ಮತ್ತೆ ನಾಳೆ ಮಾಡ್ತೀವಿ ಅಂತಾರೆ. ಅಂದರೆ ದಿನ ನಾಳೆ ಅನ್ಕೊಂತ ಹೋದರೆ ಎಂದು ಮಾಡ್ತಾರೆ ಸರ್ ಅವರು? ನಮ್ಮ ಬದಲಾವಣೆ ಬೇಕಲ್ಲ ಸರ್. ಅದು ಬದಲಾವಣೆ ಆಗ್ಬೇಕು ಸರ್. ಮೆನು ಚಾರ್ಟ್ ಒಳಗೆ ಏನೈತೆ ಆ ಥರ ಆಗ್ಬೇಕು ಸರ್. ನಾವೇನಿಲ್ಲ ಸರ್, ಅವರ ಕಾಂಟ್ಯಾಕ್ಟ್ರ್ ಕರ್ಸ್ ಅಂತ ಹೇಳಿದ್ವಿ. ಅವ್ರು ಹೇಳಿ 3 ತಾಸು ಆದರೂ ಕೂಡ ಇನ್ನೂ ಬರ್ತಾ ಇಲ್ಲ. ಈ ಪೊಲೀಸ್ ಅಧಿಕಾರಿಗಳು ಬಂದು ಹೋಗ್ಯಾರ. ಅವ್ರ ಜೊತೆ ಮಾತಾಡ್ತೀವಿ, ಬರ್ತಾರೆ ಅಂತ ಹೇಳಿದಾರೆ ಸರ್. ಅವರು ಏನಾಗಿದೆ ಅಂದರೆ ಬೆಳಗ್ಗೆ ಹುಡುಗರೆಲ್ಲ ಇದ್ದರು, ಸ್ಟೂಡೆಂಟ್ಗಳೆಲ್ಲ ಬಂದಿದ್ದರು. ನಾವು ಅದೇ ಟೈಮಿಗೆ ಟಿಫನಿಗೆ ಬಂದ್ವಿ.
ಹುಡುಗರು ಊಟ ಸರಿಯಾಗಿಲ್ಲ, ಚಟ್ನಿ ಎಲ್ಲ ನೀರು. ನಾವು 2 ವರ್ಷದಿಂದ ಬರ್ತಾನೆ ಇದ್ವಿ, ಬಟ್ ಚಟ್ನಿ ಸರಿ ನೀರಾಗಿ ನೀರು ಪಲಾವ್ ಸರಿಗಿಲ್ಲ, ಇಡ್ಲಿ ಎಲ್ಲ ಹುಳಿ ಹೋಗಿಬಿಟ್ಟಿದ್ದೇವೆ. ಪ್ರತಿದಿನ ನಾವು ಒಂದಿನ ತಪ್ಪ ಒಂದಿನ ಹೇಳ್ಕೊತ ಬರ್ತಾಯಿದ್ದೀವಿ. ನೀಟ್ನೆಸ್ ಅನ್ನೋದಿಲ್ಲ ಇಲ್ಲಿ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಸ್ಟೂಡೆಂಟ್ ಜಾಸ್ತಿ, ಪಕ್ಕದಲ್ಲೇ ಸ್ಕೂಲ್ ಇರೋದ್ರಿಂದ ಎಷ್ಟು ಜನ 170% ಬರೀ ಹುಡುಗರೇ ಬರ್ತಾರೆ, ಕಾಲೇಜು ಹೆಣ್ಮಕ್ಳು ಬರ್ತಾರೆ. ಬೆಳಗ್ಗೆ ಬೇಗ ಬಂದು ಇದು ಮಾಡ್ತಾರೆ. ಅವರು ಪ್ರತಿದಿನ ಹೇಳಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ, ಇಲ್ಲ ಕಾಂಟ್ರಾಕ್ಟ್ ರೇಷನ್ ಕೊಡ್ತಿಲ್ಲ, ತರಕಾರಿ ಇಷ್ಟೇ ಕೊಡ್ತಾರೆ. ಬರೀ ಇದನ್ನೇ ರೀಸನ್ ಹೇಳ್ತಾ ಇದ್ದಾರೆ. ನಿಮ್ಮ ಕಾಂಟ್ರಾಕ್ಟ್ ಹೇಳಿ ಅನ್ನಪ್ಪ, ಅದನ್ನು ಹೇಳಿದ್ವಿ. ಅವ್ರ ಕಾಂಟ್ರಾಕ್ಟಿಗೆ ಇವತ್ತು ಫೋನ್ ಮಾಡಿದರೆ ನಮ್ಮಲ್ಲಿ ವರ್ಕರು ನಮಗೆ ಏನು ಇನ್ಫಾರ್ಮೇ ಮಾಡಿಲ್ಲ ಅಂತ ಇವತ್ತು ಅವ್ರು ಹೇಳ್ತಾ ಇದ್ದಾರೆ. ಅದರ ಸಲುವಾಗಿ ಏನಿಲ್ಲ, ನಮ್ಮ ಬದಲಾವಣೆ ಆಗಬೇಕು. ಇಲ್ಲೇನು ಚಾಟ್ ಹಾಕಿದಾರಲ್ಲ, ಇದೇ ರೀತಿ ಆಹಾರ ಕೊಡಬೇಕು, ಇದೇ ರೀತಿ ಬದಲಾವಣೆ ಆಗಬೇಕಂತ ನಮ್ಮ. ಇಂದಿರಾ ಕ್ಯಾಂಟೀನಲ್ಲಿ ಕನಿಷ್ಠ 2 ವರ್ಷ ಆದರೂ ಕೂಡ ಒಂದು ದಿವಸ ಮೆನು ಚಾರ್ಟ್ನಲ್ಲಿರ್ತಕ್ಕಂಥ ಉಪಹಾರವನ್ನು ಒಂದು ದಿವಸ ಮಾಡಿಲ್ಲ ಸರ್. ಅವ್ರು ಈ ಥರ ಅದಕ್ಕೆ ಉಪಹಾರ ಮೆನು ಚಾರ್ಟ್ನಲ್ಲಿದ್ದಲ್ಲಿ ಮಾಡಲ್ಲ ಅಂದರೆ ನಮ್ಮ ಕಾಂಟ್ರಾಕ್ಟ್ರ್ ಏನೋ ರೇಷನ್ ಕೊಟ್ಟಿಲ್ಲ, ನಾವು ಆ ಥರ ಮಾಡೋದಿಲ್ಲ ಅಂತ ಹೇಳ್ತಾರೆ. ಡೈಲಿ ಇಡ್ಲಿ ಅದು ಪಲಾವ್ ಮಾಡ್ತಾರೆ. ಇಡ್ಲಿ ನೋಡಿದ್ರೆ ಹುಳಿಯಾಗಿರುತ್ತೆ, ಚಟ್ನಿ ನೋಡಿದ್ರೆ ತುಂಬ ನೀರಾಗಿರುತ್ತೆ. ಪಲಾವ್ ಅಂದರೆ ಅದ್ರಲ್ಲಿ ಯಾವ ಥರದ ಒಂದು ತರಕಾರಿ ಇರೋಲ್ಲ. ಫಸ್ಟ್ ಆಫ್ ಆಲ್ ಕರೆಕಾಳು ಮತ್ತು ಜೀರಿಗೆ ಕೂಡ ಇರೋಲ್ಲ. ಮಧ್ಯಾಹ್ನ ಊಟ ನೋಡಿದ್ರೆ ಚಪಾತಿ ಮಾಡ್ತಾರೆ. ಚಪಾತಿ ಅಂದರೆ ಚಪಾತಿ ಥರನೇ ಇರೋಲ್ಲ ಅದು. ಕನಿಷ್ಠ ದಪ್ಪ ಇರ್ತಾರೆ ಅಂಥ ಚಪಾತಿಗಳನ್ನು ಯಾವ ಥರ ತಿನ್ಬೇಕು ನಾವು? ಕೇಳಿದ್ರೆ ನಾಳೆ ಮಾಡ್ತೀವಿ ಅಂತಾರೆ. ನಾಳೆ ಬಂದಿದ್ರೆ ಮತ್ತೆ ನಾಳೆ ಮಾಡ್ತೀವಿ ಅಂತಾರೆ. ಅಂದರೆ ದಿನ ನಾಳೆ ಅನ್ಕೊಂತ ಹೋದರೆ ಎಂದು ಮಾಡ್ತಾರೆ ಸರ್ ಅವರು? ನಮ್ಮ ಬದಲಾವಣೆ ಬೇಕಲ್ಲ ಸರ್. ಅದು ಬದಲಾವಣೆ ಆಗ್ಬೇಕು ಸರ್. ಮೆನು ಚಾರ್ಟ್ ಒಳಗೆ ಏನೈತೆ ಆ ಥರ ಆಗ್ಬೇಕು ಸರ್. ನಾವೇನಿಲ್ಲ ಸರ್, ಅವರ ಕಾಂಟ್ರಾಕ್ಟ್ರ್ ಕರ್ಸ್ ಅಂತ ಹೇಳಿದ್ವಿ. ಅವ್ರು ಹೇಳಿ 3 ತಾಸು ಆದರೂ ಕೂಡ ಇನ್ನೂ ಬರ್ತಾಯಿಲ್ಲ. ಈ ಪೊಲೀಸ್ ಅಧಿಕಾರಿಗಳು ಬಂದು ಹೋಗ್ಯಾರ. ಅವ್ರ ಜೊತೆ ಮಾತಾಡ್ತೀವಿ, ಬರ್ತಾರೆ ಅಂತ ಹೇಳಿದಾರೆ ಸರ್ ಅವರು. ಏನಾಗಿದೆ ಅಂದರೆ ಬೆಳಗ್ಗೆ ಹುಡುಗರೆಲ್ಲ ಇದ್ದರು, ಸ್ಟೂಡೆಂಟ್ಗಳೆಲ್ಲ ಬಂದಿದ್ದರು. ನಾವು ಅದೇ ಟೈಮಿಗೆ ಟಿಫನಿಗೆ ಬಂದ್ವಿ. ಹುಡುಗರು ಊಟ ಸರಿಯಾಗಿಲ್ಲ, ಚಟ್ನಿ ಎಲ್ಲ ನೀರು. ನಾವು 2 ವರ್ಷದಿಂದ ಬರ್ತಾನೆ ಇದ್ವಿ, ಬಟ್ ಚಟ್ನಿ ಸರಿ ನೀರಾಗಿ ನೀರು ಪಲಾವ್ ಸರಿಗಿಲ್ಲ, ಇಡ್ಲಿ ಎಲ್ಲ ಹುಳಿ ಹೋಗಿಬಿಟ್ಟಿದ್ದೇವೆ. ಪ್ರತಿದಿನ ನಾವು ಒಂದಿನ ತಪ್ಪ ಒಂದಿನ ಹೇಳ್ಕೊತ ಬರ್ತಾಯಿದ್ದೀವಿ. ನೀಟ್ನೆಸ್ ಅನ್ನೋದಿಲ್ಲ ಇಲ್ಲಿ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಸ್ಟೂಡೆಂಟ್ ಜಾಸ್ತಿ, ಪಕ್ಕದಲ್ಲೇ ಸ್ಕೂಲ್ ಇರೋದ್ರಿಂದ ಎಷ್ಟು ಜನ 170% ಬರೀ ಹುಡುಗರೇ ಬರ್ತಾರೆ, ಕಾಲೇಜು ಹೆಣ್ಮಕ್ಳು ಬರ್ತಾರೆ. ಬೆಳಗ್ಗೆ ಬೇಗ ಬಂದು ಇದು ಮಾಡ್ತಾರೆ. ಅವರು ಪ್ರತಿದಿನ ಹೇಳಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ, ಇಲ್ಲ ಕಾಂಟ್ರಾಕ್ಟ್ ರೇಷನ್ ಕೊಡ್ತಿಲ್ಲ, ತರಕಾರಿ ಇಷ್ಟೇ ಕೊಡ್ತಾರೆ. ಬರೀ ಇದನ್ನೇ ರೀಸನ್ ಹೇಳ್ತಾ ಇದ್ದಾರೆ. ನಿಮ್ಮ ಕಾಂಟ್ರಾಕ್ಟ್ ಹೇಳಿ ಅನ್ನಪ್ಪ, ಅದನ್ನು ಹೇಳಿದ್ವಿ. ಅವ್ರ ಕಾಂಟ್ರಾಕ್ಟಿಗೆ ಇವತ್ತು ಫೋನ್ ಮಾಡಿದರೆ ನಮ್ಮಲ್ಲಿ ವರ್ಕರು ನಮಗೆ ಏನು ಇನ್ಫಾರ್ಮೇ ಮಾಡಿಲ್ಲ ಅಂತ ಇವತ್ತು ಅವ್ರು ಹೇಳ್ತಾ ಇದ್ದಾರೆ. ಅದರ ಸಲುವಾಗಿ ಏನಿಲ್ಲ, ನಮ್ಮ ಬದಲಾವಣೆ ಆಗಬೇಕು. ಇಲ್ಲೇನು ಚಾಟ್ ಹಾಕಿದಾರಲ್ಲ, ಇದೇ ರೀತಿ ಆಹಾರ ಕೊಡಬೇಕು, ಇದೇ ರೀತಿ ಬದಲಾವಣೆ ಆಗಬೇಕಂತ ನಮ್ಮ. ಇಂದಿರಾ ಕ್ಯಾಂಟೀನಲ್ಲಿ ಕನಿಷ್ಠ 2 ವರ್ಷ ಆದರೂ ಕೂಡ ಒಂದು ದಿವಸ ಮೆನು ಚಾರ್ಟ್ನಲ್ಲಿರ್ತಕ್ಕಂಥ ಉಪಹಾರವನ್ನು ಒಂದು ದಿವಸ ಮಾಡಿಲ್ಲ ಸರ್. ಅವ್ರು ಈ ಥರ ಅದಕ್ಕೆ ಉಪಹಾರ ಮೆನು ಚಾರ್ಟ್ನಲ್ಲಿದ್ದಲ್ಲಿ ಮಾಡಲ್ಲ ಅಂದರೆ ನಮ್ಮ ಕಾಂಟ್ರಾಕ್ಟ್ರ್ ಏನೋ ರೇಷನ್ ಕೊಟ್ಟಿಲ್ಲ, ನಾವು ಆ ಥರ ಮಾಡೋದಿಲ್ಲ ಅಂತ ಹೇಳ್ತಾರೆ. ಡೈಲಿ ಇಡ್ಲಿ ಅದು ಪಲಾವ್ ಮಾಡ್ತಾರೆ. ಇಡ್ಲಿ ನೋಡಿದ್ರೆ ಹುಳಿಯಾಗಿರುತ್ತೆ, ಚಟ್ನಿ ನೋಡಿದ್ರೆ ತುಂಬ ನೀರಾಗಿರುತ್ತೆ. ಪಲಾವ್ ಅಂದರೆ ಅದ್ರಲ್ಲಿ ಯಾವ ಥರದ ಒಂದು ತರಕಾರಿ ಇರೋಲ್ಲ. ಫಸ್ಟ್ ಆಫ್ ಆಲ್ ಕರೆಕಾಳು ಮತ್ತು ಜೀರಿಗೆ ಕೂಡ ಇರೋಲ್ಲ. ಮಧ್ಯಾಹ್ನ ಊಟ ನೋಡಿದ್ರೆ ಚಪಾತಿ ಮಾಡ್ತಾರೆ. ಚಪಾತಿ ಅಂದರೆ ಚಪಾತಿ ಥರನೇ ಇರೋಲ್ಲ ಅದು. ಕನಿಷ್ಠ ದಪ್ಪ ಇರ್ತಾರೆ ಅಂಥ ಚಪಾತಿಗಳನ್ನು ಯಾವ ಥರ ತಿನ್ಬೇಕು ನಾವು? ಕೇಳಿದ್ರೆ ನಾಳೆ ಮಾಡ್ತೀವಿ ಅಂತಾರೆ. ನಾಳೆ ಬಂದಿದ್ರೆ ಮತ್ತೆ ನಾಳೆ ಮಾಡ್ತೀವಿ ಅಂತಾರೆ. ಅಂದರೆ ದಿನ ನಾಳೆ ಅನ್ಕೊಂತ ಹೋದರೆ ಎಂದು ಮಾಡ್ತಾರೆ ಸರ್ ಅವರು? ನಮ್ಮ ಬದಲಾವಣೆ ಬೇಕಲ್ಲ ಸರ್. ಅದು ಬದಲಾವಣೆ ಆಗ್ಬೇಕು ಸರ್. ಮೆನು ಚಾರ್ಟ್ ಒಳಗೆ ಏನೈತೆ ಆ ಥರ ಆಗ್ಬೇಕು ಸರ್. ನಾವೇನಿಲ್ಲ ಸರ್, ಅವರ ಕಾಂಟ್ರಾಕ್ಟ್ರ್ ಕರ್ಸ್ ಅಂತ ಹೇಳಿದ್ವಿ. ಅವ್ರು ಹೇಳಿ 3 ತಾಸು ಆದರೂ ಕೂಡ ಇನ್ನೂ ಬರ್ತಾಯಿಲ್ಲ. ಈ ಪೊಲೀಸ್ ಅಧಿಕಾರಿಗಳು ಬಂದು ಹೋಗ್ಯಾರ. ಅವ್ರ ಜೊತೆ ಮಾತಾಡ್ತೀವಿ, ಬರ್ತಾರೆ ಅಂತ ಹೇಳಿದಾರೆ ಸರ್ ಅವರು. ಏನಾಗಿದೆ ಅಂದರೆ ಬೆಳಗ್ಗೆ ಹುಡುಗರೆಲ್ಲ ಇದ್ದರು, ಸ್ಟೂಡೆಂಟ್ಗಳೆಲ್ಲ ಬಂದಿದ್ದರು. ನಾವು ಅದೇ ಟೈಮಿಗೆ ಟಿಫನಿಗೆ ಬಂದ್ವಿ. ಹುಡುಗರು ಊಟ ಸರಿಯಾಗಿಲ್ಲ, ಚಟ್ನಿ ಎಲ್ಲ ನೀರು. ನಾವು 2 ವರ್ಷದಿಂದ ಬರ್ತಾನೆ ಇದ್ವಿ, ಬಟ್ ಚಟ್ನಿ ಸರಿ ನೀರಾಗಿ ನೀರು ಪಲಾವ್ ಸರಿಗಿಲ್ಲ, ಇಡ್ಲಿ ಎಲ್ಲ ಹುಳಿ ಹೋಗಿಬಿಟ್ಟಿದ್ದೇವೆ. ಪ್ರತಿದಿನ ನಾವು ಒಂದಿನ ತಪ್ಪ ಒಂದಿನ ಹೇಳ್ಕೊತ ಬರ್ತಾಯಿದ್ದೀವಿ. ನೀಟ್ನೆಸ್ ಅನ್ನೋದಿಲ್ಲ ಇಲ್ಲಿ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಸ್ಟೂಡೆಂಟ್ ಜಾಸ್ತಿ, ಪಕ್ಕದಲ್ಲೇ ಸ್ಕೂಲ್ ಇರೋದ್ರಿಂದ ಎಷ್ಟು ಜನ 170% ಬರೀ ಹುಡುಗರೇ ಬರ್ತಾರೆ, ಕಾಲೇಜು ಹೆಣ್ಮಕ್ಳು ಬರ್ತಾರೆ. ಬೆಳಗ್ಗೆ ಬೇಗ ಬಂದು ಇದು ಮಾಡ್ತಾರೆ. ಅವರು ಪ್ರತಿದಿನ ಹೇಳಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ, ಇಲ್ಲ ಕಾಂಟ್ರಾಕ್ಟ್ ರೇಷನ್ ಕೊಡ್ತಿಲ್ಲ, ತರಕಾರಿ ಇಷ್ಟೇ ಕೊಡ್ತಾರೆ. ಬರೀ ಇದನ್ನೇ ರೀಸನ್ ಹೇಳ್ತಾ ಇದ್ದಾರೆ. ನಿಮ್ಮ ಕಾಂಟ್ರಾಕ್ಟ್ ಹೇಳಿ ಅನ್ನಪ್ಪ, ಅದನ್ನು ಹೇಳಿದ್ವಿ. ಅವ್ರ ಕಾಂಟ್ರಾಕ್ಟಿಗೆ ಇವತ್ತು ಫೋನ್ ಮಾಡಿದರೆ ನಮ್ಮಲ್ಲಿ ವರ್ಕರು ನಮಗೆ ಏನು ಇನ್ಫಾರ್ಮೇ ಮಾಡಿಲ್ಲ ಅಂತ ಇವತ್ತು ಅವ್ರು ಹೇಳ್ತಾ ಇದ್ದಾರೆ. ಅದರ ಸಲುವಾಗಿ ಏನಿಲ್ಲ, ನಮ್ಮ ಬದಲಾವಣೆ ಆಗಬೇಕು. ಇಲ್ಲೇನು ಚಾಟ್ ಹಾಕಿದಾರಲ್ಲ, ಇದೇ ರೀತಿ ಆಹಾರ ಕೊಡಬೇಕು, ಇದೇ ರೀತಿ ಬದಲಾವಣೆ ಆಗಬೇಕಂತ ನಮ್ಮ.